ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನನ್ನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಆಗಿದೆ 9 ಗಂಟೆ. ಇವಾಗೆದ್ದು ಫ್ರೆಶಪ್ ಆಗಿ ಬಂದೆ. ನಮ್ಮ ಚೋಟಿ ಆಟ ಅಂತೂ ನೋಡಲೇಬೇಕು ನೀವು. ನಾವೆಲ್ಲ ಇರ್ತೀವಿ ಅಲ್ಲಿ ಬರುತ್ತೆ. AC ರೂಮ್ ಬೇಕು, ಸೊಳ್ಳೆ ಕಚ್ಚುತ್ತೆ ಅಂತ ಸೊಳ್ಳೆ ಪರದೆ ಒಳಗಡೆ ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಚೋಟಿ ಸೊಳ್ಳೆ ಕಚ್ತಾವಂತ ಸೊಳ್ಳೆ ಪರದೆ ಒಳಗಡೆ ಬಂದು ಮಲ್ಕೊಂಡಿದ್ದೆ. ಇದಕ್ಕೆ AC ರೂಮೇ ಬೇಕು, ಸೊಳ್ಳೆ ಪರದೆ ಬೇಕು ಫ್ರೆಂಡ್ಸ್. ನೋಡಿ ನೋಡಿ, ನನಗೆ ಹೇಳ್ಕೊತಿದ್ದೀನಿ ಅಂತ ಅದು ಹೇಳ್ಕೊತಿದ್ದೆ, ಕಸ್ಕೊಳ್ತಿದ್ದೀನಿ ಅಂತ. ಚಟ್ಟಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕಲಿಸಿದ್ವಲ್ಲ, ಮಾಡು ನಮಸ್ತೆ ಮಾಡು. ನಮಸ್ತೆ ಕೈ ಕಚ್ಚಕ್ಕೆ ಹೋಗುತ್ತೆ ಫ್ರೆಂಡ್ ಅದನ್ನು ಮುಟ್ಟಿದ್ರೆ. ನಮಸ್ತೆ ಮಾಡಿ ಚೊಟ್ಟಿ. ಇಲ್ಲಿ ನೋಡು ಫ್ರೆಂಡ್ಸ್, ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಹಾಗೆ ಚಿತ್ರಾನ್ನ. ಫ್ರೆಂಡ್ಸ್, ನಾನು ಇವಾಗ ತಿಂಡಿ ತಿಂತಾಯಿದ್ದೀನಿ. ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಮಾಡಿದ್ದಾರೆ. ತಿಂಡಿ ತಿಂದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಾನು ನನ್ನ ವ್ಲಾಗ್ನ ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಆಗಿದೆ 1:30. ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ. ಮಳೆ ಬರೋ ಥರ ಇದೆ. ನೋಡೋಣ, ಸಂಜೆ ಮಳೆ ಬಿಟ್ಟರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು, ಹಾಗೆ ಮಜ್ಜಿಗೆ ಸಾಂಬಾರು, ಪಾಯಸ, ಹಾಗೆ ಸೈಡ್ಸ್ಗೆ ಹಪ್ಪಳ ಊಟ ಮಾಡಬೇಕು. ಇವಾಗ ಊಟ ಆದಮೇಲೆ ಮತ್ತೆ ಸಂಜೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಟೈಮ್ ಆಗಿದೆ 7 ಗಂಟೆ. ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ. ಸ್ವಲ್ಪ ನಿನ್ನೆ ಹೇಳಿದ್ನಲ್ವ, ಮಾರ್ಕೆಟಿಗೆ ಹೋಗಬೇಕಾಗಿತ್ತು, ಲೇಟ್ ಆಯಿತು ಬಂದ್ವಿ ಅಂತ. ಅದಕ್ಕೋಸ್ಕರ ಇವಾಗ ಹೋಗೋಣ ಅಂತ ಹೊರಟಿದ್ದೀವಿ. ಇವಾಗ ಸ್ವಲ್ಪ ಏನು ಮಳೆ ಬರ್ತಾಯಿಲ್ಲ, ಮಳೆ ಬಂದುಬಿಟ್ಟಿದೆ. ಬೇಗ ಹೋಗಬೇಕು, ಇಲ್ಲಾಂದರೆ ಮತ್ತೆ ಮಳೆ ಬಂದರೆ ಕಷ್ಟ. ನಾವಿವಾಗ ಮಾರ್ಕೆಟಿಗೆ ಬಂದ್ವಿ, ದುರ್ಗದ ಬೈಲಿಗೆ ಬಂದಿದ್ದೀವಿ. ಇಲ್ಲಿ ಕಟ್ ಪೀಸ್ ಅಂಗಡಿ ಬಂದಿದ್ದೀವಿ. ಇಲ್ಲಿ ತುಂಬ ವೆರೈಟಿ ಬಟ್ಟೆ ಸಿಗುತ್ತೆ. ನಮಗೆ ಯಾವ ಥರದ್ದು ಬೇಕೋ ಅದನ್ನು ತಗೊಂಡು, ನಾವು ಎಷ್ಟು ಮೀಟ್ರ್ ಬೇಕೋ ಅಷ್ಟು ಮೀಟ್ರನ್ನ ತೊಗೊಂಡು ಡ್ರೆಸ್ನ ಸ್ಟಿಚ್ ಮಾಡಿಸ್ಕೋಬೋದು. ಸಖತ್ತಾಗಿರುತ್ತೆ. ಆದರೆ ಸ್ವಲ್ಪ ಬಟ್ಟೆನ ತೊಗೊಂಡು ಹೊಲಿಸೋದ್ರಿಂದ ಕಾಸ್ಟ್ಲಿ ಅನಿಸುತ್ತೆ. ಆದರೆ ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿ ಕೂತಿರುತ್ತೆ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸ್ಟಿಚ್ ಮಾಡಿಸ್ಕೋಬೋದು. ಹಾಗೆ ಪ್ಯೂರ್ ಕಾಟನ್ ಸಿಗುತ್ತೆ, ಸಿಂಥೆಟಿಕ್ ಸಿಗುತ್ತೆ, ಹಾಗೆ ನೆಟ್ಟೆಡ್ ಬಟ್ಟೆ ಸಿಗುತ್ತೆ, ಕಾಟನ್ ಸಿಗುತ್ತೆ, ಎಲ್ಲ ವೆರೈಟಿ ಆಫ್ ಬಟ್ಟೆನೂ ಸಿಗುತ್ತೆ. ನಾವು ಕೂಡ ನೋಡ್ತಾ ಇದ್ದೀವಿ ಇಲ್ಲಿ. ಹಾಗೆ ಈ ಕಡೆ ಸೈಡಲ್ಲಿ ತೋರಿಸ್ತಿದ್ದಾರೆ ನೋಡಿ, ಇದು ಪ್ಯೂರ್ ಕಾಟನ್ ಅಂತೆ. ಹಾಗೆ ಇದು ಚೂಡಿದಾರ್ ಸೆಟ್ ಬೇಕು ಅಂದರೆ ಅದನ್ನು ಕೂಡ ತೊಗೋಬೋದು. ಹಾಗೆ ನಾವು ಸಪ್ರೇಟ್ ಎಷ್ಟು ಕೇಳ್ತೀವಿ ಅಷ್ಟು ಕೂಡ ಕೊಡ್ತಾರೆ ಇಲ್ಲಿ ಬಟ್ಟೆನ. ಇಲ್ಲಿ ತೊಗೊಂಡ್ಬಿಟ್ಟು ನಾವು ದುರ್ಗದ ಬೈಲಲ್ಲಿ ಫೇಮಸ್ ಮಂಡಕ್ಕಿ ಅಂಗಡಿ ಫ್ರೆಂಡ್ಸ್. ಇದು ತುಂಬ ಜನ ಇಲ್ಲಿ ಬಂದು ತಿಂತಾರೆ. ನಾವು ಕೂಡ ತುಂಬ ಸಲ ತಿಂದಿದ್ದೀವಿ. ಇವತ್ತು ಕೂಡ ಅಲ್ಲೇ ಬಂದಿದ್ದೀವಿ. ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಬೆಳ್ಳಿ ಅಂಗಡಿ ಇದೆ. ನಾವು ಇವಾಗಲೂ ಅಲ್ಲೇ ತೊಗೊಳ್ಳೋದು. ಅಲ್ಲಿಗೆ ಬಂದಿದ್ದೀವಿ ಇವಾಗ. ಇಲ್ಲಿ ಕೆಲವೊಂದಿಷ್ಟು ಇಯರಿಂಗ್ಸು, ಬ್ಲಾಸ್ಲೆಟ್ ಎಲ್ಲ ನೋಡ್ತಾ ಇದ್ವಿ ಬೆಳ್ಳಿದು. ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು, ಯಾಕಂದರೆ ನಾವು ಇವಾಗ ಟೈಲರ್ ಶಾಪಿಗೆ ಹೋಗಬೇಕು. ಅಲ್ಲಿಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ. ಇಲ್ಲೂ ಕೂಡ ತೊಗೊಂಡಾಯಿತು. ಅದಾದಮೇಲೆ ನಾವು ಟೈಲರ್ ಶಾಪಿಗೆ ಬಂದ್ವಿ. ನೋಡಿರಿ, ಈ ಡ್ರೆಸ್ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದಾರಂತ. ನಾವು ಯಾವ ರೀತಿಯಾಗಿ ಹೇಳ್ತೀವಿ ಆ ಥರ ಡ್ರೆಸ್ನ ಸ್ಟಿಚ್ ಮಾಡಿಕೊಡ್ತಾರೆ. ಹಾಗೆ ಲೆಹೆಂಗಾ ಸ್ಟಿಚ್ ಮಾಡಿಕೊಡ್ತಾರೆ, ಬ್ಲೌಸ್ ಸ್ಟಿಚ್ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಹೊಲಿಸ್ತೀನಿ. ನಾವು ಕೂಡ ಒಂದು ಡ್ರೆಸ್ ಹೊಲಿಯೋಕೆ ಕೊಟ್ವಿ. ಅದಾದಮೇಲೆ ಮನೆಗೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಚೋಟಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ. ಅದು ಶೊಟ್ರೊಳಗೆ ಸೇರಿಕೊಂಡು ಚಳಿ ಆಗ್ತಿದೆ ಅಂತ ಅದಕ್ಕೆ ಎಷ್ಟು ನೀಟಾಗಿ ಮಲ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಸಾನು ಎಲ್ಲಿರ್ತಾಳೆ ಅದು ಅಲ್ಲೇ ಇರುತ್ತೆ. ನನ್ನ ಬಾ ನನ್ನ ಮಗಳ ಮೇಲೆ ಯಾಕೆ ಮಲ್ಕೊಂಡಿದ್ಯಾ ಅಂತ ಇದು ಮಾಡ್ತಿದ್ದೀನಿ. ಅದು ಮಿಸ್ ಕಾಡ್ತಾನೂ ಇಲ್ಲ. ಅವಳೆಲ್ಲಿ ಹೋಗ್ತಾಳೆ ಅಲ್ಲಿ ಹೋಗುತ್ತೆ, ಅವಳೆಲ್ಲಿರ್ತಾಳೆ ಅಲ್ಲೇ ಇರುತ್ತೆ, ಅವಳ ಜೊತೆಗೆ ಹೋಗಿ ಮಲಗುತ್ತೆ. ಎಷ್ಟು ನೀಟಾಗಿ ಮಲ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಅದು ಇವಾಗ ಇಲ್ಲಿ ಬಂದು ಮಲ್ಕೊಂಡಿದೆ. ಥ್ಯಾಂಕ್ಸ್ ಕೊಡು ಅಂತ ಹೇಳ್ತಿದ್ದೀನಿ. ನೋಡಿ ಹೆಂಗೆ ಮಾಡ್ತಿದೆ, ಕೈಗೆ ಕಸ್ಕೊಳಕ್ಕೆ ಹೋಗ್ತಿದೆ, ಕೈ ಹಿಡ್ಕೊಳಕ್ಕೆ ಹೋಗ್ತಿದೆ. ನನ್ನ ಕೈನ ನಾನು ಬೇಕು ಅಂತ ಆಟ ಆಡಿಸ್ತಿದ್ದೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.